ಇಲ್ಲಿ ನೋಡಿ, ಇಲ್ಲೊಂದು ಪೂರ್ಣಾಂಕ ಕಾಣಿಸ್ತಿದ್ಯಾ? ಅದೇನು -3. ಮತ್ತೊಂದು -4. ಈ ಎರಡರ ಮಧ್ಯೆ ಇರೋ ಒಂದು ನಂಬರ್ ಅಂತ ಹೇಳಿದ್ರೆ, ಇಲ್ಲಿ ಬಿಟ್ಟಿರುವ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡಿಬೇಕು. ಇದನ್ನ ಕಂಡುಹಿಡಿಯಕ್ಕೆ ನಾವು ಸಂಖ್ಯಾ ರೇಖೆನ ಇದ್ರಲ್ಲಿ ಉಪಯೋಗಿಸ್ತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ 0, 0 ಬಲಗಡೆಗೆ +1, 0 ಎಡಗಡೆಗೆ -1, -2, -3, -4. ಇಲ್ಲಿ ನೋಡಿ -3 ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. -4 ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ -3ಇಂದ -4 ಹೋಗಕ್ಕೆ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಈಸಿಯಾಗಿ ಹೇಳ್ಬೋದು, -1 ಅನ್ನೋದು ವ್ಯತ್ಯಾಸ ಇದೆ. ಹಾಗಾದ್ರೆ ಈ ಎರಡರ ಸಂಖ್ಯೆ ಮಧ್ಯ ವ್ಯವಕಲನ ನಡೀತಿರೋದು ನಮಗ್ ಗೊತ್ತಾಗ್ತಿದೆ. ಇಲ್ಲೇನ್ ಬರಿಬೇಕು ಅಂದ್ರೆ -1 ಅಂತ ಬರಿಬೇಕು. ಯಾಕಂತ ಹೇಳಿದಾಗ -3ಇಂದ -4ಕ್ಕೆ ಹೋಗ್ಲಿಕ್ಕೆ -1 ಅನ್ನೋದು ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಈಸಿಯಾಗಿ ಗೊತ್ತಾಯ್ತಲ್ವಾ? ಅದೇ ರೀತಿ ಉತ್ತರ -1 ಅಂತೆ. ಇಲ್ಲಿ -7 ಕೊಟ್ಟಿದ್ದಾರೆ. ಮತ್ತೆ ಏನ್ ಮಾಡೋಣ ಅಂದ್ರೆ ಸಂಖ್ಯಾ ರೇಖೆನ ಇಲ್ಲಿ ನೋಡಿ, -1 ಅನ್ನೋದು ಇಲ್ಲಿದೆ, -7 ಅನ್ನೋದು ಇಲ್ಲಿದೆ. ಇವೆರಡರ ವ್ಯತ್ಯಾಸ ಏನು ಅಂತ ಕೇಳಿದಾಗ ಈಸಿಯಾಗಿ ಹೇಳ್ಬೋದು, 6 ಸ್ಥಾನದ ವ್ಯತ್ಯಾಸ ಇದೆ ಅಂತ. ಹಾಗಾದ್ರೆ ಒಂದ್ಸರಿ ಚೆಕ್ ಮಾಡ್ಬಿಡೋಣ. -7 ಅನ್ನೋದು ಇಲ್ಲಿದೆ, ಇಲ್ಲಿಂದ ಉಲ್ಟಾ ಹೋಗೋಣ. 1, 2, 3, 4, 5, 6. ಇಲ್ಲಿ ನೋಡಿ, 6 ಸ್ಥಾನ ಮುಂದೆ ಹೋಗಿದೀವಿ. -7ರಿಂದ -1ಕ್ಕೆ ಬರ್ಬೇಕಂದ್ರೆ ಇಲ್ಲಿ ನಾವು 6 ಸ್ಥಾನ ಹೋಗೋದ್ರಿಂದ ಇದು +6 ಅಂತ ಆಗುತ್ತೆ. ಇಲ್ಲಿ ನೋಡಿ, ಮೈನಸ್ ಅನ್ನೋದ್ ಆಗ್ಲೇ ಇರೋದ್ರಿಂದ ಏನ್ ಮಾಡ್ಬೋದು ಅಂದ್ರೆ, ಈ +6 ಅನ್ನ ನಾವು -6 ಅಂತ ಬರಿಬೋದು. ಹಾಗಾದ್ರೆ ಯೋಚನೆ ಮಾಡಿ, ಇಲ್ಲಿ -6 ಅನ್ನೋದ್ ಬರ್ದ್ರೆ ಸಾಕಲ್ವಾ? ಇಲ್ಲಿ ಮೈನಸ್ ಮೊದ್ಲೇ ಇದೆ. -× ಏನಾಗುತ್ತೆ ಅಂತ ಹೇಳಿದ್ರೆ -7 ಜೊತೆಗೆ +6 ಅಂತ ಆಗುತ್ತೆ. ಉತ್ತರ ಬಂದು -1 ಅನ್ನೋದು ಬಂದೇ ಬರುತ್ತೆ. ಈಗ ಗೊತ್ತಾಯ್ತಲ್ವಾ? ಸಂಖ್ಯಾ ರೇಖೆನ್ ಬಳಸ್ಕೊಂಡು ಎಷ್ಟು ಈಸಿಯಾಗಿ ಬರಿಬೋದು ಅಂತ. ಇದೇ ರೀತಿ ಮುಂದಿನ ಪ್ರಶ್ನೆ. ಇಲ್ಲಿ ನೋಡಿ, ಮೈನಸ್ ಇದೆ, ಒಳಗಡೆ -5 ಅನ್ನೋದಿದೆ. ಉತ್ತರ 13 ಅಂತ ಬಂದಿದೆ. ಹಾಗಾದ್ರೆ ಈ -× ಅನ್ನೋದು ಪ್ಲಸ್ ಆಗುತ್ತಾ ಅಂದ್ರೆ ಹೌದು. ಇದು +5 ಅಂತ ಆಗುತ್ತೆ. =13 ಅಂತ ಆಗ್ಬೇಕಂದ್ರೆ ಇಲ್ಲಿ ಯಾವ ನಂಬರ್ ಬರಿಬೇಕು? ನಾವು ನೋಡಿದ ತಕ್ಷಣ ಹೇಳ್ಬೋದು. ಆದ್ರೂ ನಾವೇನ್ ಮಾಡೋಣ, ಸಂಖ್ಯಾ ರೇಖೆನ ಪರಿಗಣಿಸೋಣ. ಇಲ್ಲಿ ನೋಡಿ, 13 ಅನ್ನೋದು ಇಲ್ಲಿ ಬರುತ್ತೆ, ಮತ್ತೆ 5 ಅನ್ನೋದು ಇಲ್ಲಿ ಬರುತ್ತಾ? ಹೌದು. ಹಾಗಾದ್ರೆ 5ರೊಟ್ಟಿಗೆ ಏನ್ ಕೂಡ್ಬೇಕು? ನಾವೇನ್ ಮಾಡೋಣ, ಅದನ್ನ ಕಲ್ತ್ಕೊಳಕ್ಕೆ ಇಲ್ಲಿ ನೋಡಿ 5 ನೋಡಿ ಮೊದ್ಲಿಗೆ 5 ಅನ್ನೋದು ಇಲ್ಲಿದೆ. ಇಲ್ಲಿ 5ರೊಟ್ಟಿಗೆ ಏನ್ ಕೂಡ್ಬೇಕು ಅನ್ನೋದ್ ನಾವು ಚೆಕ್ ಮಾಡ್ಬೇಕು. ಹಾಗಾದ್ರೆ ಇದನ್ ಕಲಿಯಕ್ಕೆ ಉಲ್ಟಾ ಬನ್ನಿ. 1, 2, 3, 4, 5. ಈಸಿ ವಿಧಾನ ಇದು. 13ರಿಂದ ಉಲ್ಟಾ 5 ಸರಿ ಬಂದ್ಬಿಟ್ರೆ ಯಾವ ಸಂಖ್ಯೆ ಬರುತ್ತೋ ಅದನ್ನ ನಾವು ಕೂಡಿರ್ತೀವಿ ಅಂತ. ಇಲ್ಲಿ ನೋಡಿ, +8 ಅಂತ ಆಗುತ್ತಾ ಅಂದ್ರೆ ಹೌದು. 8ರಿಂದ 13ಕ್ಕೆ ಹೋಗಕ್ಕೆ ನಾವು 5ನ್ನ ಕೂಡಿರ್ತೀವಿ. ಇಲ್ಲಿ ಬಿಟ್ಟಿರೋ ಸ್ಥಳದಲ್ಲಿ ನಾವೇನ್ ತುಂಬೇಕು ಅಂದ್ರೆ ಸಂಖ್ಯೆ 8 ಅಂತ ತುಂಬೇಕು. ಇದನ್ನ ತಲೆಲಿಟ್ಕೊಳ್ಳಿ. ಇದನ್ನ ತಲೆಲಿಟ್ಕೊಂಡು ನೀವು ಮುಂದಿನ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ಬೇಕು.